ಮಹಾರಾಷ್ಟ್ರದ ಪಶ್ಚಿಮ ಘಟ್ಟದಲ್ಲಿ ಭಾರೀ ಮಳೆ ಆಗ್ತಿರುವಂತ ಹಿನ್ನೆಲೆಯಲ್ಲಿ ಬೆಳಗಾವಿಯ ನದಿ ಪಾತ್ರದಲ್ಲಿ ಪ್ರವಾಹದ ಪರಿಸ್ಥಿತಿ ನಿರ್ಮಾಣ ಆಗ್ಬಿಟ್ಟಿದೆ. ಸಹಜವಾಗಿ ಇದರಿಂದ ಆತಂಕ ಕೂಡ ಎದುರಾಗಿದೆ. ಸುಮಾರು 40ಕ್ಕೂ ಅಧಿಕ ಸೇತುವೆಗಳು ಜಲಾವೃತವಾಗ್ಬಿಟ್ಟಿದೆ. ಬೆಳಗಾವಿ ಜಿಲ್ಲೆಯಲ್ಲಿ ಘಟಪ್ರಭಾ ನದಿಯ ಲೋಳಸೂರ ಸೇತುವೆ ಜಲಾವೃತವಾಗಿದೆ. ಹೀಗೆ ಸುಮಾರು 40ಕ್ಕೂ ಅಧಿಕ ಸೇತುವೆಗಳು ಸಂಪೂರ್ಣವಾಗಿ ಜಲಾವೃತವಾಗಿರುವಂಥದ್ದು. ಇದರಿಂದ ಸಂಪರ್ಕ ಕಡಿತವಾಗ್ತಾ ಇದೆ. ಗೋಕಾಕ್ ನಗರದ ಹೊರವಲಯದಲ್ಲಿ ಈ ಲೋಳಸೂರ ಸೇತುವೆ ಇದೆ. ವೇದಗಂಗಾ ದೂಧಗಂಗಾ ನದಿಯಿಂದ ನಿಪ್ಪಾಣಿ ತಾಲೂಕಿನಲ್ಲಿ ಪ್ರವಾಹದ ಪರಿಸ್ಥಿತಿ ನಿರ್ಮಾಣ ಆಗ್ಬಿಟ್ಟಿದೆ. ಇನ್ನು ಕೃಷ್ಣಾ ನದಿಯಿಂದ ಚಿಕ್ಕೋಡಿ, ರಾಯಭಾಗ, ಅಥಣಿ, ಕಾಗವಾಡದಲ್ಲಿ ಪ್ರವಾಹದ ಪರಿಸ್ಥಿತಿ ಇದೆ. ಇನ್ನು ಗೋಕಾಕ್, ಮೂಡಲಗಿ ತಾಲೂಕಿನಲ್ಲಿ ರುದ್ರ ನರ್ತನವೇ ಆಗ್ತಾ ಇದೆ. 30ಕ್ಕೂ ಅಧಿಕ ಗ್ರಾಮಸ್ಥರು ಸುರಕ್ಷಿತ ಸ್ಥಳಕ್ಕೆ ರವಾನೆಯಾಗಿದ್ದಾರೆ. ಸದ್ಯ 20 ಕಾಳಜಿ ಕೇಂದ್ರವನ್ನ ಜಿಲ್ಲಾಡಳಿತ ಆರಂಭಿಸಿದೆ. ಮಹಾರಾಷ್ಟ್ರದ ಪಶ್ಚಿಮ ಘಟ್ಟದಲ್ಲಿ ಭಾರೀ ಮಳೆ ಆಗ್ತಿರುವಂತಹ ಹಿನ್ನೆಲೆಯಲ್ಲಿ ಬೆಳಗಾವಿಯಲ್ಲಿ ಯಾವ್ಯಾವ ಪರಿಸ್ಥಿತಿ ಇದೆ ಅನ್ನೋದನ್ನು ನಾವು ಹೇಳ್ತಾ ಇದ್ವಿ. ನೋಡಿ, ಬೆಳಗಾವಿ ಜಿಲ್ಲೆಯಲ್ಲಿ 40ಕ್ಕೂ ಅಧಿಕ ಸೇತುವೆಗಳು ಸಂಪೂರ್ಣವಾಗಿ ಜಲಾವೃತವಾಗ್ಬಿಟ್ಟಿದೆ. ಇದರಿಂದ ಒಂದು ತಾಲೂಕಿಂದ ಇನ್ನೊಂದು ತಾಲೂಕೆ, ಒಂದು ಊರಿನಿಂದ ಇನ್ನೊಂದು ಊರಿಗೆ ಹೋಗೋದಕ್ಕೂ ಸಾಧ್ಯ ಆಗ್ತಾ ಇಲ್ಲ. ಕಂಪ್ಲೀಟ್ ಆಗಿ ಸಂಪರ್ಕವೇ ಕಡಿತವಾಗಿದೆ. ಅದರಲ್ಲೂ ಸುಮಾರು ಜನರನ್ನ ಈಗಾಗಲೇ ಕಾಳಜಿ ಕೇಂದ್ರಕ್ಕೆ ಶಿಫ್ಟ್ ಮಾಡಲಾಗಿದೆ. 20 ಕಾಳಜಿ ಕೇಂದ್ರಗಳನ್ನು ತೆರೆಯಲಾಗಿದೆ. ಆದರೆ ಈ ಕಾಳಜಿ ಕೇಂದ್ರಕ್ಕೆ ಇವ್ರನ್ನೆಲ್ಲ ಶಿಫ್ಟ್ ಮಾಡೋದು ಕೂಡ ತೀರಾ ಕಷ್ಟ ಆಗ್ತಾ ಇದೆ. ಬೋಟ್ನ ಮುಖಾಂತರವಾಗಿ ಕರ್ಕೊಂಡು ಹೋಗಬೇಕಾದಂಥ ಒಂದು ಅನಿವಾರ್ಯ ಪರಿಸ್ಥಿತಿ ಇದೆ. ಅಷ್ಟೇ ಅಲ್ಲದೆ ಜಾನುವಾರುಗಳನ್ನು ಕೂಡ ಸೇಫ್ ಮಾಡಬೇಕಾದಂಥ ಪರಿಸ್ಥಿತಿ ಇರೋದ್ರಿಂದ ಜಿಲ್ಲಾಡಳಿತಕ್ಕೆ ಇದೊಂದು ದೊಡ್ಡ ಟಾಸ್ಕ್ ಆಗಿದೆ. ಘಟಪ್ರಭಾ ನದಿಯು ಕೂಡ ಉಕ್ಕಿ ಹರಿತಾ ಇರೋದ್ರಿಂದ ಆ ಭಾಗದ ಜನರಲ್ಲಿ ಆತಂಕ ಮನೆ ಮಾಡಿದೆ. ಇನ್ನು ವೇದಗಂಗಾ ದೂಧಗಂಗಾ ನದಿಯಿಂದಲೂ ಕೂಡ ನಿಪ್ಪಾಣಿ ತಾಲೂಕಿನಲ್ಲಿ ಪ್ರವಾಹ ಇದೆ. ಕೃಷ್ಣಾ ನದಿಯಿಂದ ಚಿಕ್ಕೋಡಿ, ರಾಯಭಾಗ, ಅಥಣಿ, ಕಾಗವಾಡದಲ್ಲಿ ಪ್ರವಾಹ ಪರಿಸ್ಥಿತಿ ಇದೆ. ಸಪ್ತ ನದಿಗಳು ಕೂಡ ಉಕ್ಕಿ ಹರಿತಾ ಇರುವಂತಹ ಹಿನ್ನೆಲೆಯಲ್ಲಿ ಸಾಕಷ್ಟು ಸಮಸ್ಯೆಗಳು, ಅವಾಂತರಗಳು, ಅವಘಡಗಳು ಎಲ್ಲವೂ ಕೂಡ ಸೃಷ್ಟಿಯಾಗ್ತಾ ಇದೆ. ಅದರಲ್ಲೂ ಜಿಲ್ಲಾಡಳಿತ ಸೇಫ್ ಮಾಡುವಂಥ ಕೆಲಸವನ್ನು, ಎಚ್ಚರಿಕಾ ಕ್ರಮಗಳನ್ನು ಕೈಗೊಳ್ಳುವಂಥ ಕೆಲಸವನ್ನು ಮಾಡಲಾಗ್ತಾ ಇದೆ. ಜನರ ಬದುಕು ಮೂರಾಬಟ್ಟೆ ಆಗ್ತಾ ಇದೆ ನೀರಿನಿಂದ. ಮನೆ ಒಳಗೂ ಇರೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ, ಯಾಕಂದರೆ ಮನೆ ಒಳಗೂ ನೀರು ನುಗ್ತಾ ಇದೆ. ಹಾಗಂತ ಮನೆ ಬಿಟ್ಟು ಬೇರೆ ಕಡೆಗೆ ಹೋಗೋಣ ಅಂತ ಅಂದರೆ ಸೇತುವೆಗಳೆಲ್ಲ ಜಲಾವೃತ ಆಗಿರೋದ್ರಿಂದ ಸಂಪರ್ಕವೇ ಕಡಿತವಾಗ್ಬಿಟ್ಟಿದೆ. ಹಾಗಾಗಿ ಸಾಕಷ್ಟು ರೀತಿಯಾದಂಥ ಸಮಸ್ಯೆಯನ್ನು ಬೆಳಗಾವಿಯ ಸುತ್ತಮುತ್ತಲ ತಾಲೂಕಿನ ಅನೇಕ ಗ್ರಾಮಗಳು ಎದುರಿಸಬೇಕಾದಂಥ ಪರಿಸ್ಥಿತಿ ಇದೆ. ಇನ್ನು ಈಗಾಗಲೇ ಈ 40ಕ್ಕೂ ಹೆಚ್ಚು ಶಾಲಾ ಕಾಲೇಜುಗಳಿಗೆ ರಜೆಯನ್ನು ಘೋಷಣೆ ಕೂಡ ಮಾಡಲಾಗಿದೆ. ಪಶ್ಚಿಮ ಘಟ್ಟಗಳಲ್ಲಿ ಧಾರಾಕಾರ ಮಳೆ ಮುಂದುವರೆದಿದೆ. ಗಡಿ ಜಿಲ್ಲೆ ಬೆಳಗಾವಿ ಕೂಡ ಧಾರಾಕಾರ ಮಳೆ ಆಗ್ತಿರ್ತಕ್ಕಂಥದ್ದು. ಬೆಳಗಾವಿ ಜಿಲ್ಲೆಯ ಸಪ್ತ ನದಿಗಳು ಉಕ್ಕಿ ಹರಿತಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಬೆಳಗಾವಿ ಜಿಲ್ಲೆ ಪ್ರವಾಹ ಸ್ಥಿತಿ ನಿರ್ಮಾಣ ಆಗಿದೆ. ಈಗಾಗಲೇ ಬೆಳಗಾವಿಯಲ್ಲಿ ಸಾಕಷ್ಟು ಈ ಒಂದು ನದಿಗಳು ಅಪಾಯದ ಮಟ್ಟ ಮೀರಿ ಹರಿತಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಬೆಳಗಾವಿಯಲ್ಲಿರ್ತಕ್ಕಂಥ 38ಕ್ಕೂ ಅಧಿಕ ಸೇತುವೆಗಳು ಈಗ ಜಲಾವೃತಗೊಂಡಿರ್ತಕ್ಕಂಥದ್ದು. ಈಗ ನಾವು ಬೆಳಗಾವಿ ಜಿಲ್ಲೆಯ ಗೋಕಾಕ್ ತಾಲೂಕಿನಲ್ಲಿ ಹೊರವಲಯದಲ್ಲಿರ್ತಕ್ಕಂಥ ಧಾರವಾಡ ಮತ್ತು ನಿಪ್ಪಾಣಿ ಕಲ್ಪಿಸುವಂಥ, ಅಂದರೆ ಕರ್ನಾಟಕದಿಂದ ಮಹಾರಾಷ್ಟ್ರದ ಕೊಲ್ಹಾಪುರಿಗೆ ಒಂದು ಸಂಪರ್ಕ ಕಲ್ಪಿಸುವಂಥ ರಾಜ್ಯ ಹೆದ್ದಾರಿ ಏನಿದೆ, ಈ ಒಂದು ರಾಜ್ಯ ಹೆದ್ದಾರಿ ಈಗ ಸಂಪೂರ್ಣವಾಗಿ ನೀರಿನಿಂದ ಜಲಾವೃತಗೊಂಡಿರ್ತಕ್ಕಂಥದ್ದು. ಜೊತೆಗೆ ನೀರಿನ ಮಟ್ಟ ಕ್ಷಣ ಕ್ಷಣಕ್ಕೂ ಹೆಚ್ಚಾಗ್ತಾ ಇದೆ. ಹೀಗಾಗಿ ಲೋಳಸೂರು ಸೇತುವೆ ಏನಿದೆ, ಲೋಳಸೂರು ಸೇತುವೆಗೆ ಸಂಪೂರ್ಣವಾಗಿ ಜಲಾವೃತಗೊಂಡಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಈಗ ಪೊಲೀಸ್ ಇಲಾಖೆಯಿಂದ ಎರಡೂ ಬದಿಯಲ್ಲೂ ಕೂಡ ಬ್ಯಾರಿಕೇಡ್ಗಳನ್ನು ಹಾಕಿ ಸಂಚಾರವನ್ನು ಬಂದ್ ಮಾಡಿರ್ತಕ್ಕಂಥದ್ದು. ಪ್ರಮುಖವಾಗಿ ಬೆಳಗಾವಿ ಜಿಲ್ಲೆಯ ಇರ್ತಕ್ಕಂಥ 36ಕ್ಕೂ ಅಧಿಕ ಸೇತುವೆಗಳು ನೀರಿನಿಂದ ಜಲಾವೃತಗೊಂಡಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಈಗ ಒಂದಿಲ್ಲ ಒಂದು ಸೇತುವೆಗಳು ಈಗ ಜಲಾವೃತಗೊಳ್ತದೆ. ಅದರಲ್ಲೂ ಪ್ರಮುಖವಾಗಿ ಘಟಪ್ರಭಾ ನದಿಗೇನೆ ಅಡ್ಡಲಾಗಿರ್ತಕ್ಕಂಥ, ಅಂದರೆ ಇದು ಘಟಪ್ರಭಾ ನದಿಗೆ ಅಡ್ಡಲಾಗಿರ್ತಕ್ಕಂಥ ಲೋಳಸೂರು ಸೇತುವೆ. ಈ ಲೋಳಸೂರು ಸೇತುವೆ ಸಂಪೂರ್ಣವಾಗಿ ಈಗ ಬಂದಾಗಿರ್ತಕ್ಕಂಥದ್ದು. ಜೊತೆಗೆ ಇಲ್ಲಿ ಈ ಸುತ್ತಮುತ್ತ ಇರ್ತಕ್ಕಂಥ ಅಂಗಡಿಗಳಾಗಿರ್ಬೋದು, ಮನೆಗಳಾಗಿರ್ಬೋದು, ಇಲ್ಲಿ ಎಲ್ಲರೂ ಕೂಡ ಜನರು ಅದನ್ನು ಬೀಗ ಹಾಕಿಕೊಂಡು ವಾಪಸ್ ಹೋಗಿರ್ತಕ್ಕಂಥದ್ದು. ಯಾಕಂದರೆ ಇದು ಪ್ರಮುಖವಾಗಿ ಒಂದು ವ್ಯಾಪಾರ ವಹಿವಾಟ ಇರ್ತಕ್ಕಂಥ ಒಂದು ಪ್ರಮುಖವಾದಂಥ ರಸ್ತೆ ಇದು. ಈ ರಸ್ತೆಯಲ್ಲಿ ಇರ್ತಕ್ಕಂಥ ಅನೇಕ ಕಮರ್ಷಿಯಲ್ ಮಳಿಗೆಗಳಿಂದ ಎಲ್ಲವೂ ಕೂಡ ಈಗ ಬಂದಾಗಿರ್ತಕ್ಕಂಥದ್ದು. ಯಾಕಂದರೆ ಲೋಳಸೂರು ಸೇತುವೆ ಬಂದಾಗಿದ್ದರಿಂದ ಈಗಾಗಲೇ ಸೇತುವೆ ಮೇಲೆ ಕೂಡ ನೀರು ಬಂದಿದೆ. ಇನ್ನೂ ಕೂಡ ನೀರಿನ ಪ್ರಮಾಣ ಹೆಚ್ಚಾಗ್ತದೆ. ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ ನೀರಿನ ಹರಿವು ಯಾವ ರೀತಿ ಇದೆ ಅಂಥೇಳಿ.
ಕೃಷ್ಣಾ ವೇದಗಂಗಾ ದೂದ್ಗಂಗಾ ನದಿಯಿಂದ ಏನು ಪ್ರಮುಖವಾಗಿ ನಿಪ್ಪಾಣಿ ಬಳಿ ಇರತಕ್ಕಂಥ ರಾಷ್ಟ್ರೀಯ ಹೆದ್ದಾರಿ ಮೇಲೆ ಕೂಡ ನೀರು ಬಂದಿರತಕ್ಕಂಥದ್ದು. ಈಗ ನದಿ ಏನಿದೆ, ನದಿಯ ಒಡಿಲು ತನ್ನ ಒಡಿಲನ್ನು ಮೀರಿ ಏನು ಈ ಒಂದು ಹರಿತಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಸಾವಿರಾರು ಎಕರೆ ಪ್ರದೇಶ ಇರ್ತಕ್ಕಂಥ ಜಮೀನಲ್ಲಿ ಕೂಡ ನೀರು ಹೋಗಿರ್ತಕ್ಕಂಥ ದೃಶ್ಯವನ್ನು ಕೂಡ ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ. ಅಂದರೆ ಪ್ರಮುಖವಾಗಿ ಏನು ಮಳೆಯ ರುದ್ರ ನರ್ತನ ಏನಿದೆ, ರುದ್ರ ನರ್ತನದಿಂದ ಈಗ ಘಟಪ್ರಭಾ ನದಿ ಕೂಡ ಉಕ್ಕಿ ಹರಿತಾ ಇರ್ತಕ್ಕಂಥದ್ದು, ಅಪಾಯದ ಮಟ್ಟ ಮೀರಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಈಗ ಒಂದೊಂದೇ ಅನಾಹುತಗಳು ಈಗ ಏನು ಬೆಳಗಾವಿ ಜಿಲ್ಲೆಯಲ್ಲಿ ಆಗ್ತಾ ಇದೆ. ಈಗ ಘಟಪ್ರಭಾ ನದಿಯಿಂದ ಪ್ರಮುಖವಾಗಿ ಬೆಳಗಾವಿಯ ಏನು ಗೋಕಾಕ್ನ ನಗರ ಪ್ರದೇಶಗಳಲ್ಲಿ ನೀರು ನುಗ್ಗಿದ್ರೆ, ಮತ್ತೊಂದು ಕಡೆ ಇದೇ ಘಟಪ್ರಭಾ ನದಿಯಿಂದ ಲೋಸೂರು ಸೇತುವೆ ಕೂಡ ಈಗ ಸಂಪೂರ್ಣವಾಗಿ ಜಲಾವೃತಗೊಂಡಿರ್ತಕ್ಕಂಥದ್ದು. ಕ್ಯಾಮ್ರಾಮನ್ ಡ್ರೈವ್ ಜೊತೆ ಶ್ರೀಧರ್ ಕೊಟ್ಟಾರ್ಗಸಿ, TV5 ಬೆಳಗಾವಿ.